ಹಾಯ್ ನಮಸ್ಕಾರ, ನಾನು ಶಂಭು. ಇವತ್ತಿನ ವಿಡಿಯೋ ಬಂದು ನಮ್ಮ ಹಸು ಸೆಡ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ನಾನು ಮತ್ತು ನನ್ನ ವೈಫ್ ಮತ್ತು ನಮ್ಮಮ್ಮ, ಜೊತೆಗೆ ನಮ್ಮ ಮಿನಿ ಹೆಲ್ಪರ್ ಧ್ರುವನ್. ಸೊ ಇಲ್ಲಿರೋ ವಸ್ತುಗಳೆಲ್ಲ ನಾನು ಹುಟ್ಟಿದಾಗಿಂದಲೂ ಇಲ್ಲೇ ಇವೆ. ಏನಿದೆ ಅಂತ ನನಗೂ ಗೊತ್ತಿಲ್ಲ, ಒಂದ್ಸಲ ನೋಡೋಣ ಬನ್ನಿ. ಇದು ಹಿಂದಿನ ಕಾಲದಲ್ಲಿ ಮುದ್ದೆ ತಟ್ಟಕ್ಕೆ ಯೂಸ್ ಮಾಡ್ತಿದ್ದ ಮರಗ. ಇದು ಔಷಧ ಅಂತ ಕರೀತಾರೆ ನಮ್ಮ ಕಡೆ. ಇದು ಮನೆ ಒಳಗಡೆ ಜಲ್ಲಿನ ಸಮ ಮಾಡೋ ಅಂಥದ್ದು ಗಾರೆ ಹಾಕುವಾಗ. ಇದು ಕೂಪರ್ ನೇಗ್ಲು ನಮ್ಮ ಹತ್ರ ಎರಡಿದೆ, ಇನ್ನೊಂದು ಇಲ್ಲೇ ಕೆಳಗಡೆ ಸಿಗಾಕೊಂಡಿದೆ. ಮುಂದಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಇದನ್ನು ನಮ್ಮ ತೋಟದಲ್ಲಿ ಕಬ್ಬಿನ ಸಾಲು ಮತ್ತು ಜೋಳದ ಸಾಲು ಹೊಡೆಯೋಕ್ಕೆ ಯೂಸ್ ಮಾಡ್ತೀವಿ. ಇದು ನಮ್ಮ ಕಡೆ ರಾಗಿ ಹುಲ್ಲು ಮೆದೆ ಹಾಕ್ಬೇಕಾದ್ರೆ ಸುತ್ತಲೂ ಕ್ಲೀನಾಗಿರಲಿ ಅಂತ ಇದನ್ನು ಯೂಸ್ ಮಾಡಿಕೊಂಡು ಮೆದೆ ಹಾಕ್ತಾರೆ. ನೆಕ್ಸ್ಟ್ ಬರೋದು ಏನು ಅಂತ ನೋಡೋಣ ಬನ್ನಿ. ನೇಗ್ಲು ನೊಗ ಯಾರ ಹತ್ರ ಇರುತ್ತೆ ಅವ್ರಿಗೆ ಏನು ಅಂತ ಗೊತ್ತಿರುತ್ತೆ. ಇದು ನೇಗ್ಲು ಮತ್ತು ನೊಗಕ್ಕೆ ಹಗ್ಗ ಕಟ್ಟಿರ್ತೀವಿ, ಅದು ಸವಿಬಾರ್ದು ಅಂತ ಯೂಸ್ ಮಾಡೋದು. ಇದು ರಾಗಿ ಗುಂಡಿಗೆ ಹಾಕ್ತಿದ್ದಂಥದ್ದು. ಇದರಿಂದನೇ ರಾಗಿ ಒಕ್ಕಣ ಮಾಡ್ತಿತ್ತು. ಸೊ ಇದ್ರ ಎತ್ತುಗಳ ಸಹಾಯದಿಂದ ಇದನ್ನು ಯೂಸ್ ಮಾಡಿಕೊಂಡು ರಾಗಿ ಒಕ್ಕಣ ಮಾಡ್ತಿದ್ರು. ಆದರೆ ಇವಾಗೆಲ್ಲ ಟ್ಯಾಕ್ಟ್ರಿ ರಾಗಿ ಮಿಷಿನಲ್ಲಿ ಯೂಸ್ ಮಾಡ್ತಾರೆ, ಯಾರೂ ಅದನ್ನು ಯೂಸ್ ಮಾಡ್ತಾಯಿಲ್ಲ ಇವಾಗ. ಇದೆಲ್ಲ ಮೊದಲು ಬಳಸ್ತಿದ್ದು, ಇವಾಗ ಯಾರು ಯೂಸ್ ಮಾಡ್ತಾಯಿಲ್ಲ. ಸೊ ನಮಗೂ ಒಳಗಡೆ ಜಾಗ ಬೇಕಾಗಿತ್ತು, ಅದಕ್ಕೆ ಎಲ್ಲನೂ ಹೊರಗಡೆ ತೆಗೆದು ಇಡ್ತಾ ಇದ್ದೀವಿ. ಇದೇನು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಸ್ಟಾರ್ಟಿಂಗ್ ಕ್ಲೀನಿಂಗ್ ಮಾಡೋಕ್ಕೆ ಬಂದಾಗ 4-5 ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಎಲ್ಲ ಒಳಗಡೆ ಹೊಂಟೋಗಿದ್ರು. ಅವ್ರ ರಿಲೇಷನ್ ಒಬ್ಬರು ಇಲ್ಲೇ ಸತ್ತೇ ಹೋಗಿದ್ದಾರೆ. ಸುಮ್ಮನೆ ತಮಾಷೆಗಳಿದೆ, ಏನು ಅನ್ಕೋಬೋದು. ಇಲ್ಲೊಂದು ಯಜ್ಞ ಒಳಗಡೆ ಸಿಗಾಕ್ಬಿಟ್ಟು ಹೊರಗಡೆ ಬರೋಕ್ಕಾಗಿದ್ದೇನೆ, ಅಲ್ಲೇ ಸತ್ತೋಗಿದೆ. ಯಜ್ಞ ಏನೋ ಸತ್ತೋಗಿದೆ, ಆದರೆ ನಮ್ಮ ಮಿಸ್ಸಸ್ಗೆ ಭಯ ಅಂತೂ ಅಲ್ಲೇ ಪಕ್ಕದಲ್ಲೇ ಇದೆ. ಹತ್ತಿರ ಬರಮ್ಮ ಅಂದರೆ 1 ಕಿಲೋಮೀಟ್ರ್ ದೂರ ಹೋಗಿ ನಿಂತವಳು. ಏನೇ ಆಗಲಿ ಇದಕ್ಕೂ ಒಂದು ತಿಥಿ ಕಾರ್ಯ ಮಾಡಲೇಬೇಕು. ಏನಂತೀರ ನೀವೇ ಹೇಳಿ ನೋಡೋಣ. ಒಳಗಡೆ ಇರೋದನ್ನೆಲ್ಲ ಹೊರಗಡೆ ಒಂದೊಂದಾಗಿ ತಗೊಂಡು ಜೋಡಿಸ್ತಾ ಇದ್ದೀವಿ. ಕೆಲಸ ಇವಾಗ ನೋಡಿದ್ರೆ ಒಂದು 30% ಕೆಲಸ ಮಾತ್ರ ಮುಗಿದಿದೆ, ಇನ್ನೂ 70% ಬಾಕಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಇದು ಫಸ್ಟೆಲ್ಲ ರಾಗಿ ಬಿತ್ತಿದ್ರಲ್ಲ, ಆವಾಗ ಮಧ್ಯೆ ಸಾಲುಗಳಲ್ಲಿ ಉಚ್ಚಲು ಮತ್ತು ಅವರೇ ಎಲ್ಲ ಕಡು ಅಂತ ಹೊಡಿತಿದ್ರು. ಆವಾಗ ಅದನ್ನು ಮುಚ್ಚೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಂಡು ಮುಚ್ಚುತ್ತಿದ್ರು. ಹಿಂದೆದವ್ರಿಗೆ ಗೊತ್ತಿರ್ತದಲ್ಲ. ಸೊ ಆವಾಗಲೇ ಹೇಳಿದ್ದಲ್ಲ, ನಮ್ಮ ಹತ್ರ ಇನ್ನೊಂದು ಕೂಪರ್ ನೇಗ್ಲಿದೆ ಅಂತ. ಸೊ ಅದೇ ನಾನು ಅಷ್ಟೊತ್ತಿಗೆ ಟ್ರೈ ಮಾಡ್ತಿದ್ದೀನಿ ಬರಲಿ ಅಂತ, ಬರ್ತಾನೇ ಇಲ್ಲ. ಸತ್ಯ ಇವಾಗ ಬಂತು. ಸೊ ಅದಕ್ಕೂ ಇದಕ್ಕೆ ಏನು ಡಿಫ್ರೆಂಟು ಅಂದರೆ, ಅದು 2 ಕಡೆನೂ ಈಕ್ವಲ್ ಆಗಿರುತ್ತೆ ನೋಡಿ. ಇದರಲ್ಲಿ ಒಂದು ಡಿಫ್ರೆಂಟ್ ಇದೆ, ರೈಟ್ ಸೈಡು ಸ್ವಲ್ಪ ಅಗಲಕ್ಕಿದೆ, ಮಣ್ಣು ಅಗಲಕ್ಕೆ ಬರಲಿ ಅಂತ ಇದನ್ನು ಸ್ವಲ್ಪ. ಆವಾಗ ನೋಡಿ ಯಾವ ಥರ ತಲೆ ಯೂಸ್ ಮಾಡಿರ್ತಾರೆ ಅಂದರೆ ರೈತರುಗಳು, ಆ ಕಾಲದವರು. ಯಪ್ಪ, ಇದು ನೊಗ ಎತ್ತುಗಳಿಗೆ ಯೂಸ್ ಮಾಡೋ ಅಂಥದ್ದು. ಇದರಿಂದ ಎತ್ತಿನ ಗಾಡಿ, ರಾಗಿ ಗುಂಡು ಮತ್ತು ನೇಗ್ಲು ಪ್ರತಿಯೊಂದೂ ಇದಕ್ಕೆ ಹಾಕಿನೇ ಎತ್ತುಗಳಿಂದ ಯೂಸ್ ಮಾಡ್ಕೊತಿದ್ವಿ. ಆವಾಗಲೇ ಹೇಳಿದ್ನಲ್ಲ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಇದು ಆ ಕಡೆ ಮತ್ತು ಈ ಕಡೆ ಹಾಕಿದ್ರೆ ಎತ್ತುಗಳು ಬಂದು ಆ ಕಡೆನೂ ಹೋಗೋಲ್ಲ, ಈ ಕಡೆನೂ ಹೋಗೋಲ್ಲ, ಒಂದು ಸ್ಟ್ರೈಟಾಗಿ ಹೋಗ್ತವೆ ಅನ್ನೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ನಾವು. ಇದನ್ನು ಯೂಸ್ ಮಾಡಿದಾಗ ಎತ್ತುಗಳು ಆ ಕಡೆ ಈ ಕಡೆ ಯಾವ ಕಡೆನೂ ಹೋಗೋಲ್ಲ, ಒಂದು ಸ್ಟ್ರೈಟಾಗಿ ಹೋಗ್ತವೆ. ಮತ್ತು ಇದು ಬಂದು ಕಂಬ, ತೊಟ್ಟಿ, ಆಲ್ಮೋಸ್ಟ್ ತೊಟ್ಟಿ ಮನೆಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಕಂಬ ಇದು. ನೆಕ್ಸ್ಟ್ ಬಂದಿದ್ದು ತೋಟ ಮತ್ತು ಜಮೀನು ಸಮ ಮಾಡೋವಂಥದ್ದು, ಮಣ್ಣನ್ನ ಒಂದು ಸಮ ಮಾಡೋವಂಥದ್ದು, ಒಂದು ಲೆವೆಲ್ಗೆ ತರೋ ಅಂಥದ್ದು. ಈಗಿನ ಕಾಲದೆಲ್ಲ ಟ್ರ್ಯಾಕ್ಟರು ಮತ್ತು JCB ಮತ್ತು ಡೋಸರ್ ಯೂಸ್ ಮಾಡ್ಕೊಂಡು ನೆಲೆಲ್ಲ ಒಂದು ಸಮ ಮಾಡ್ತಾರೆ. ಮೊದಲೆಲ್ಲ ಎತ್ತುಗಳಲ್ಲಿ ಎಳಿಸ್ಕೊಂಡು ರೈತರು ಕಷ್ಟಪಟ್ಕೊಂಡು ಜಮೀನನ್ನ ಒಂದು ಲೆವೆಲ್ಗೆ ಮಾಡ್ತಾರೆ, ಅದಕ್ಕೆ ಯೂಸ್ ಮಾಡ್ತಿದ್ದು ಇದು. ನೆಕ್ಸ್ಟ್ ಬಂದು ಕಬ್ಬಿನ ನೇಗ್ಲು. ಈ ಕಡೆ ಇರೋದು ಬಂದು ಮರದ ನೇಗ್ಲು, ಅದು ಮುರಿದಾಗೈತೆ. ಆದರೂ ನಮ್ಮ ತಂದೆಯವರು ಇಟ್ಕೊಂಡಿದ್ರು ಅದನ್ನು. ಏನು ನಾನು ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಕಬ್ಬಿನದ್ದು, ಅದೇ ರೀತಿ ಈಗ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದು ಮೀಟಿ ಅಂತ ಕರೀತಾರೆ. ಈ ಥರ ಯೂಸ್ ಮಾಡ್ಕೊಂಡು ಆಗ ಉಳುಮೆ ಮಾಡ್ತಿದ್ರು. ಇವಾಗ ಒಂದು 80% ಕ್ಲೀನಿಂಗ್ ಆಗಿದೆ. ಆವಾಗೆಲ್ಲ ನಮ್ಮ ತಾತ ಮತ್ತು ನಮ್ಮ ಅಪ್ಪ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಬೆಳೆ ಎಲ್ಲ ಬೆಳೀತಿದ್ರು. ಇವಾಗ ಇದನ್ನು ಯಾರೂ ಯೂಸ್ ಮಾಡೋಲ್ಲ, ಯಾಕಂದರೆ ಎಲ್ಲ ಮಿಷಿನ್ ಯೂಸ್ ಮಾಡ್ತಾರೆ. ಇವಾಗ ಯಾರು ಕಷ್ಟಪಟ್ಟು ಮಾಡೋಕ್ಕೆ ಇಷ್ಟಪಡಲ್ಲ, ಎಲ್ಲ ಸುಲಭವಾಗಿ ಮಾಡೋಕ್ಕೆ ಇಷ್ಟಪಡ್ತಾರೆ.
ಸೊ ನನಗೂ ಸ್ವಲ್ಪ ಅದನ್ನೆಲ್ಲ ಹೊರಗಡೆ ಇಟ್ಟು ತೆಗೆದು ನನಗೂ ಸ್ವಲ್ಪ ಸುಸ್ತಾಯಿತು. ಸೊ ಅದಕ್ಕೆ ಕಂಬ ಹೊಡಿಕೊಂಡು ನಾನು ಬಿಟ್ಟೆ. ಆವಾಗಲೇ ಹೇಳಿದ್ನಲ್ಲ 4-5 ಜನ ಫ್ರೆಂಡ್ಸು ಓಡೋದ್ರು ಅಂದ್ರೆ ನೋಡಿ, ಅಲ್ಲೊಬ್ಬನು ಇಲ್ಲೊಬ್ಬನು ಒಳಗಡೆ ಹೋಗವ್ರೆ, ಇನ್ನೊಬ್ಬ ಎಲ್ಲಿ ಅಂದರೆ ಇದ್ರೊಳಗಡೆ ಹೋಗ್ಬಿಟ್ಟವನೆ. ಸಿಗ್ತಾರೆ ಕೈಲಾಗದು ಎಂದು ಕೈ ಕಟ್ಟು ಕುಳಿತರೆ ಸಾಗದು ಎಂದು ಕೆಲಸ. ಈ ಸಾಂಗ್ ಎಲ್ಲ ಕೇಳಿರ್ತೀರ. ನಾನು ಹಾಗೆ ಈ ಕೆಲಸನ ನಾಳೆ ಮಾಡಿದ್ರಾಯ್ತು, ನಾಳಿದ್ದು ಮಾಡಿದ್ರಾಯ್ತು ಅಂತ ಸುಮ್ಮನೆ ಇದ್ದೆ. ಇವತ್ತು ಏನೇ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ವಿ, ಕೊನೆ ಎಂಡಿಗೆ ಬಂದು ನಿಂತಿದ್ದೀವಿ. ನಾನು ಅಂತಲ್ಲ, ಯಾರೇ ಆದರೂ ಸರಿ ಈ ಕೆಲಸ ಇವತ್ತು ಮಾಡ್ತೀವಿ ಅಂದರೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಕೆಲಸ ತಾನಾಗಿ ಮುಗುತ್ತೆ. ಯಾರು ನಾಳೆ ಮಾಡ್ರಾಯ್ತು ನಾಳಿದ್ದು ಮಾಡ್ರಾಯ್ತು ಅಂತ ಸುಮ್ಮನೆ ಕೂರಬೇಡಿ. ಸೊ ಫೈನಲಿ ಈ ಥರ ಕ್ಲೀನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಮುಂದೆ ಹೀಗೆ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈತನ ಗತ್ತು ದೇಶಕ್ಕೆ ಗೊತ್ತು. ಥ್ಯಾಂಕ್ ಯು.